ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಮಗೆಲ್ಲ ದಾಹ ನೀಗಿಸುವಂತಹ ತಾಯಿ ಅಂತಂದರೆ ಅದು ಕಾವೇರಿ. ಕಾವೇರಿ ನೀರನ್ನು ನಂಬಿಕೊಂಡು ಇವತ್ತು ಎಷ್ಟೋ ಜನ ಬದುಕ್ತಾ ಇದ್ದಾರೆ. ಕಾವೇರಿ ಇಲ್ಲ ಅಂದಿದ್ರೆ ಇವತ್ತು ಎಷ್ಟೋ ಜನಕ್ಕೆ ಕುಡಿಯೋದಕ್ಕೆ ನೀರು ಕೂಡ ಸಿಗ್ತಾ ಇರಲಿಲ್ಲ. ಅಂಥ ದಾಹ ನೀಗಿಸುವ ಕಾವೇರಿ ಮಾತೆಗೆ ಇದೆಂಥ ಗತಿ? ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾವೇರಿ ಮಲಿನಲಾಗ್ತಿದ್ದಾಳೆ. ಮೈಸೂರು ನಗರ ತ್ಯಾಜ್ಯದಿಂದ ಜೀವ ನದಿಗೆ ಕಂಟಕ ಶುರುವಾಗಿದೆ. ಶುದ್ಧೀಕರಿಸದೆ ತ್ಯಾಜ್ಯ ನೀರು ನದಿಗೆ ಬಿಡುಗಡೆ ಮಾಡಲಾಗ್ತಾ ಇದೆ ಅನ್ನುವ ಮಾಹಿತಿ ನೋಡಿ ದೃಶ್ಯಾವಳಿಯಲ್ಲಿ. ಇದು ಮೈಸೂರು ಪಾಲಿಕೆ ಮಾಡ್ತಾ ಇರುವಂತ ಕೆಲಸ. ನೀರು ಕಲುಷಿತ ಆಗ್ತಾ ಇದೆ. ಜಲದಾಹವನ್ನ ನೀಗಿಸುವ ಕಾವೇರಿಯನ್ನ ಮಲಿನ ಮಾಡ್ತಿದ್ದಾರೆ. ಶುದ್ಧೀಕರಿಸದ ನೀರನ್ನೇ ಬಿಡ್ತಿದ್ದಾರೆ. ನೋಡಿ ಇಲ್ಲಿ ದೃಶ್ಯಾವಳಿ ನೋಡಿ. ಕಾವೇರಿ ನೀರು ಹರಿದು ಬರ್ತಾ ಇದ್ರೆ ಅಲ್ಲಿ ಬಂಡೆಗಳೆಲ್ಲ ಕಾಣುತ್ತೆ. ಅಂತಹ ಪರಿಶುದ್ಧವಾದಂತಹ ನೀರು ಮಡಿಕೇರಿ ಭಾಗದಿಂದ ಹರಿದು ಬರುವಂತಹ ಸಂದರ್ಭಗಳಲ್ಲಿ ಆ ನೀರನ್ನು ಕುಡಿದಾಗ ಎಷ್ಟೋ ಶ್ರೇಷ್ಠರಂತಾರೆ. ಆದರೆ ಈಗ ಇದನ್ನು ನೋಡ್ತಾ ಇದ್ರೆ ಆ ನೀರನ್ನು ಕುಡಿದ್ರೆ ಶ್ರೇಷ್ಠರಲ್ಲ, ಎಷ್ಟೋ ಜನ ಆಸ್ಪತ್ರೆ ಬೆಡ್ ಮೇಲೆ ಇರುವಂತಹ ಪರಿಸ್ಥಿತಿ ನೋಡಿ. ಅಲ್ಲಿ ತ್ಯಾಜ್ಯದಿಂದ ಜೀವ ನದಿಗೆ ಕಂಟಕ ಶುರುವಾಗಿರುವಂಥ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀವಿ. ಮೈಸೂರು ನಗರ ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದಾಗಿ ಕಾವೇರಿ ನದಿಗೆ ಯಾವ ರೀತಿಯಲ್ಲಿ ತ್ಯಾಜ್ಯ ಸೇರ್ತಾ ಇದೆ, ಇಡೀ ನದಿ ಹೇಗೆ ಅಲ್ಲಿ ಆ ಭಾಗದಲ್ಲಿ ಮಲಿನ ಆಗ್ತಾ ಇದೆ, ಜೀವ ನದಿಗೆ ಅಲ್ಲಿ ಕಂಟಕ ಯಾವ ರೀತಿಯಲ್ಲಿ ಎದುರಾಗಿದೆ. 1 ಮಿನಿಟ್ ರಿಪೋರ್ಟ್ ನಿಮ್ಮ ಮುಂದೆ. ಹಳೆ ಮೈಸೂರು ಭಾಗದ ಜನರ ದಾಹ ನೀಗಿಸ್ತಿರುವಂಥ ಕಾವೇರಿ ನದಿ ಕಲುಷಿತವಾಗ್ತಾ ಇದೆ. ನಿರಂತರವಾಗಿ ಮೈಸೂರು ಭಾಗದಿಂದ ಬರುವಂಥ ಕಲುಷಿತ ನೀರು ಕಾವೇರಿ ನದಿಗೆ ಸೇರ್ತಾ ಇರುವಂಥದ್ದು. ಮಂಡ್ಯ ಜಿಲ್ಲೆಯ ನಗುವನಹಳ್ಳಿ ಬಳಿ ಈ ರೀತಿ ಕಲುಷಿತ ಆಗ್ತಾ ಇರುವಂಥ ದೃಶ್ಯನ ಗಮನಿಸ್ಬೋದು. ಮೈಸೂರು ಜಿಲ್ಲೆಯ ಒಳಚರಂಡಿ ಹಾಗೂ ಕೈಗಾರಿಕಾ ಪ್ರದೇಶದಿಂದ ಬರುವಂಥ ಕೆಮಿಕಲ್ ಮಿಶ್ರಿತ ನೀರು ಇಲ್ಲಿಗೆ ಸೇರ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಕಲುಷಿತ ನೀರು ಮಿಶ್ರಿತ ಆಗಿ ಹರಿತಾ ಇರೋದ್ರ ಕಾರಣಕ್ಕಾಗಿ ಏನು ನದಿಯಲ್ಲಿ ಏನು ನೊರೆ ಕೂಡ ಬರ್ತಾ ಇರುವಂಥದ್ದು. ಮಳೆ ಬಂದಿರೋದ್ರಿಂದ ಒಂದಷ್ಟು ಪ್ರಮಾಣದ ನೊರೆ ಕಡಿಮೆ ಆಗಿದೆ. ಇನ್ನು ಬೇರೆ ಟೈಮಲ್ಲಿ ಮತ್ತಷ್ಟು ಹೆಚ್ಚಿನ ಪ್ರಮಾಣದ ನೊರೆ ಬರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಏನು ಈ ಭಾಗದಲ್ಲಿ ಏನು ನೀರನ್ನು ಶುದ್ಧೀಕರಣ ಮಾಡದಂತೆ ನದಿಗೆ ಹರಿಸ್ತಾ ಇರೋದ್ರಿಂದ ಕಲುಷಿತ ನೀರು ಕಾವೇರಿ ನದಿಗೆ ಸೇರ್ತಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಮುಂದುವರಿಬಾರ್ದು. ಕಲುಷಿತ ನೀರನ್ನು ಶುದ್ಧೀಕರಣ ಮಾಡಿ ಆನಂತರ ಕಾವೇರಿ ನದಿಗೆ ಬಿಡಬೇಕು. ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಈ ಭಾಗದ ಜನ.